ಒಂದು ಊರಿನಲ್ಲಿ ರಮಾನಾಥ ಅನ್ನುವಂಥ ಶ್ರೀಮಂತರಿದ್ದರು. ಊರಿಗೆ ದೊಡ್ಡ ಶ್ರೀಮಂತರು. ಅವರ ಹತ್ತಿರ ಇಬ್ಬರು ಆಳುಗಳಿದ್ದರು. ಇಬ್ಬರು ಹೊಸದಾಗಿ ಬಂದವರೆ. ಒಬ್ಬ ಕರುಣಪ್ಪ ಅಂತ ಅನ್ನುವವ ಸಾಹುಕಾರರ ಮನೆ ಕೆಲಸ ನೋಡಿಕೊಳ್ತಾ ಇದ್ದ. ಇನ್ನೊಬ್ಬ ಶರಣ ಅನ್ನುವನು ಸಾಹುಕಾರರ ತೋಟದ ಕೆಲಸ ನೋಡ್ಕೊಳ್ತಾ ಇದ್ದ. ಆದರೆ ಇವರಿಬ್ಬರಲ್ಲಿಯೂ ಪರಸ್ಪರ ಪ್ರೀತಿ ಇರಲಿಲ್ಲ, ಒಗ್ಗಟ್ಟಿರಲಿಲ್ಲ. ಈ ಮನೆ ಹಾಗೂ ತೋಟದ ಕೆಲಸ ಎರಡನ್ನೂ ತಾನೊಬ್ಬನೇ ಮಾಡಿದರೆ ತನಗೆ ಹೆಚ್ಚಿಗೆ ಹಣ ಸಿಗುತ್ತೆ, ಈತ ಬಂದಿರೋದ್ರಿಂದ ನನಗೆ ಸಿಗುವಂತಹ ತಿಂಗಳ ಸಂಬಳ ಕಡಿಮೆ ಆಗಿದೆ ಅನ್ನುವಂತಹ ಒಂದು ಭಾವನೆ ಅವರಿಬ್ಬರಲ್ಲಿಯೂ ಇತ್ತು. ಹೀಗಾಗಿ ಅವರು ಒಟ್ಟಿಗೆ ಸೇರ್ತಾ ಇರಲಿಲ್ಲ. ಒಂದು ದಿವಸ ಸಾಹುಕಾರರು ಮನೆ ಕೆಲಸದ ಕರುಣಪ್ಪನನ್ನು ಕರೆದುಕೊಂಡು ತೋಟದಲ್ಲಿ ಸುತ್ತಾಡ್ತಾ ಹೋದರು. ಶರಣಪ್ಪ ಎಲ್ಲ ಗಿಡಗಳಿಗೆ ಸರಿಯಾಗಿ ನೀರು ಹನಿಸ್ತಾ ಇದ್ದ. ಸ್ವಲ್ಪ ಹೊತ್ತು ಅವನ ಕೆಲಸ ನೋಡಿ ಆ ಕಡೆ ಈ ಕಡೆ ತಿರುಗಾಡಿಕೊಂಡು ತೋಟ ಎಲ್ಲ ನೋಡಿಕೊಂಡು ಮತ್ತೆ ಮನೆ ಕಡೆ ಹೊರಟರು. ಕರುಣಪ್ಪ ಅವ್ರ ಹಿಂದೆಯೇ ಮನೆಗೆ ಹೋದ. ಆಗ ಸಾಹುಕಾರರು ಹೋದ ದಾರಿಯಲ್ಲಿ ಶರಣಪ್ಪನಿಗೆ ಏನೋ ಹೊಳಿತಾ ಇರೋದು ಕಾಣಿಸ್ತು. ನೋಡಿದಾಗ ಅದು ಸಾಹುಕಾರರ ವಜ್ರದ ಉಂಗುರ ಆಗಿತ್ತು. ಓಹೋ, ಇದು ಸಾಹುಕಾರರಿಗೆ ತಿಳಿಯದೇ ಬಿದ್ದಿದೆ, ಅವ್ರದ್ದೇ ವಜ್ರದ ಉಂಗುರ. ನನಗೆ ಸಿಕ್ಕಿದ್ದು ಒಳ್ಳೆಯದೇ ಆಯಿತು. ಇದನ್ನೇನಾದರೂ ಆ ಕರುಣಪ್ಪ ನೋಡಿದ್ದ ಅಂತಂದರೆ ನುಂಗಿ ನೀರು ಕುಡಿದು ಬಿಡ್ತಾ ಇದ್ದ ಅಂತ ಅಂದುಕೊಂಡ ಶರಣ. ಆಗಲೇ ಶರಣ ಮನದಲ್ಲಿ ಒಂದು ಕುಟಿಲ ಯೋಜನೆ ಮೂಡಿತು. ಯಾಕೆ ಈ ಉಂಗುರವನ್ನು ಬಳಸಿಕೊಂಡು ನಾನು ಕರುಣಪ್ಪನನ್ನು ಕೆಲಸದಿಂದ ತೆಗೆಸಬಾರದು? ಆಗ ಎರಡೂ ಕೆಲಸ ನನಗೆ ದಕ್ಕುತ್ತೆ ಮತ್ತು ಪೂರ್ತಿ ಸಂಬಳನೂ ನನಗೆ ಸಿಗುತ್ತೆ ಅಂತ ಆ ಉಂಗುರವನ್ನು ಸಾಹುಕಾರರಿಗೆ ಕೊಡದೇ ತನ್ನಲ್ಲಿಯೇ ಇಟ್ಟುಕೊಂಡ. ಅಂದಿನ ದಿವಸ ರಾತ್ರಿ ಎಲ್ಲರೂ ನಿದ್ದೆಯಲ್ಲಿ ಇರುವಾಗ ಶರಣ ಕರುಣಪ್ಪನ ಕೋಣೆ ಹತ್ತಿರ ಬಂದ. ಅವನ ಅದೃಷ್ಟವೋ ಏನೋ ಅನ್ನೋ ಹಾಗೆ ಕೋಣೆಯ ಬಾಗಿಲು ಅರ್ಧ ತೆಗೆದಿತ್ತು. ಒಳಗಡೆ ಬಗ್ಗಿ ನೋಡ್ದ. ಕರುಣಪ್ಪ ಪೆಟ್ಟಿಗೆಯಲ್ಲಿ ಏನನ್ನು ಹುಡುಕ್ತಾ ಇದ್ದ. ನಿದ್ದೆ ಬಂದಿರಲಿಲ್ಲ, ಮಲಗಿರಲಿಲ್ಲ ಅವನು. ಕಡೆಗೆ ಏನನ್ನು ತಗೊಂಡು ಹೊರಗಡೆಗೆ ಬರತೊಡಗಿದ. ಅವನು ಬರ್ತಾ ಇರೋದನ್ನು ನೋಡಿಬಿಟ್ಟು ಶರಣ ಮೆಲ್ಲಿಗೆ ಅಲ್ಲಿ ಔತ್ಕೊಂಡ. ಹೊರಬಂದಂತಹ ಕರುಣಪ್ಪ ಎಲ್ಲಿಗೂ ಹೊರಗಡೆ ಹೊರಟ. ಆತ ಆಚೆ ಹೋದ ಕೂಡಲೇ ಬೆಕ್ಕಿನ ಹಾಗೆ ಒಳಗಡೆ ಹೋಗಿಬಿಟ್ಟು ಅವನ ಪೆಟ್ಟಿಗೆಯಲ್ಲಿ ಈ ವಜ್ರದ ಉಂಗುರವನ್ನು ಇಟ್ಟು ಹೊರಗಡೆ ಬಂದ. ಖುಷಿಯಾಗಿ ತಾನು ಬಂದಂಥ ಕೆಲಸ ಎಷ್ಟು ಸುರಳಿತವಾಗಿ ಆಯಿತು ಅಂತ ತನ್ನ ಕೋಣೆ ಕಡೆ ಹೊರಟ. ಆ ಕೂಡಲೇ ಅವನ ಮನಸ್ಸಿನಲ್ಲಿ ಯೋಚನೆ ಬಂತು, ಇದೇನು ಈ ನಡುರಾತ್ರಿನಲ್ಲಿ ಕರುಣಪ್ಪ ಎಲ್ಲಿ ಹೋದ? ಕುತೂಹಲ ತಡೆಯಲಾರ್ದೇ ಕರುಣಪ್ಪ ಹೋದ ಕಡೆಯೇ ಶರಣನು ಹೋಗ್ತಾನೆ. ನೇರವಾಗಿ ತೋಟಕ್ಕೆ ಹೋದಂಥ ಕರುಣಪ್ಪ ಒಂದು ಮರದ ಪೊಟರೆಯಲ್ಲಿ ಏನನ್ನೋ ಬಚ್ಚಿಟ್ಟಿರ್ತಾ ಇರೋದನ್ನು ನೋಡ್ದ. ಅದನ್ನು ಇಟ್ಬಿಟ್ಟು ಆತ ತನ್ನ ಪಾಡಿಗೆ ತಾನು ಹೋಗಿಬಿಟ್ಟ. ಪ್ರತಿ ದಿವಸ ಬೆಳಗ್ಗಿನ ಹೊತ್ತು ಕಾಲುವೆಯಲ್ಲಿ ಸ್ನಾನ ಮಾಡುವಾಗ ಶರಣಪ್ಪ ಆ ಪೊಟರೆಯಲ್ಲಿ ತನ್ನ ಬಟ್ಟೆಗಳನ್ನು ಇಟ್ಟು ಸ್ನಾನ ಮಾಡ್ತಾ ಇದ್ದ. ಈ ಪೊಟರೆಯಲ್ಲಿ ಶರಣಪ್ಪ ಏನಿಟ್ಟಿದ್ದಾನೆ ಎಂದು ನೋಡುವ ಕುತೂಹಲ ತಡೀಲಾರದೆ ಶರಣ ಆ ಪೊಟರೆ ಹತ್ತಿರ ಹೋಗ್ತಾನೆ. ಆಗ ಅವನ ತಲೆಗೆ ಹಿಂದಿನಿಂದ ಯಾರೋ ಬಲವಾಗಿ ಏಟು ಹಾಕ್ತಾರೆ. ಆ ಕೂಡಲೇ ಶರಣಪ್ಪನಿಗೆ ಕಣ್ಣು ಕತ್ತಲು ಬಂದಂತಾಗಿ ಕೆಳಗಡೆ ಬಿದ್ದು ಬಿಡ್ತಾನೆ. ಬಹಳ ಹೊತ್ತಾದ ಮೇಲೆ ಶರಣನಿಗೆ ಎಚ್ಚರ ಆಯಿತು. ಆತ ತನ್ನ ಕೋಣೆಯಲ್ಲಿ ಮಲ್ಕೊಂಡಿದ್ದ. ಓ, ನಾನು ಬಂದಿದ್ದು ಆ ಕರುಣಪ್ಪನ್ನೇ ನೋಡಿರಬೇಕು. ಅದಕ್ಕೆ ಆತ ಮೆಲ್ಲಿಗೆ ಹಿಂದಿಂದ ಬಂದು ಚೆನ್ನಾಗಿ ಏಟು ಹಾಕಿದ್ದಾನೆ. ಬೆಳಕಾಗಲಿ, ಸರಿಯಾಗಿ ಬುದ್ಧಿ ಕಲಿಸ್ತೇನೆ ಅವನಿಗೆ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾನೆ. ಮರುದಿನ ಬೆಳಗ್ಗೆ ಎದ್ದುಬಿಟ್ಟು ಏನೂ ನಡೀದೇ ಇರೋ ಹಾಗೆ ಇಬ್ಬರೂ ತಮ್ಮ ಕೆಲಸದಲ್ಲಿ ತೊಡಗ್ತಾರೆ. ಆಗ ಸಾಹುಕಾರರು ಇಬ್ಬರನ್ನ ಕರೆದುಬಿಟ್ಟು, ನನ್ನ ಚಿನ್ನದ ಕಡಗ ಮಾಯ ಆಗಿಬಿಟ್ಟಿದೆ, ಅದನ್ನು ಕದಿಯುವಂತಹ ಅವಕಾಶ ಇರೋದು ನಿಮ್ಮಿಬ್ಬರಿಗೇ. ನಿಜ ಹೇಳಿ, ಇಲ್ಲದೆ ಹೋದರೆ ಬಾರುಕೋಲಿನ ರುಚಿ ನೋಡಬೇಕಾಗ್ತದೆ ಅಂತ ಅಂತಾರೆ. ಸಾಹುಕಾರರ ಮಾತು ಕೇಳಿಬಿಟ್ಟು ಶರಣಪ್ಪನಿಗೆ ಆಶ್ಚರ್ಯ ಆಯಿತು. ಇದೇನು ವಜ್ರದುಂಗುರ ಕಳ್ಕೊಂಡಿದ್ದಾರೆ, ಕಡಗ ಅಂತಾರಲ್ಲ. ಆಗ ಕರುಣಪ್ಪ, ಸ್ವಾಮಿ, ನಿಮ್ಮ ಆ ಕಡಗವನ್ನು ಕದ್ದಿರೋನು ಶರಣ.
ರಾತ್ರಿ ಅದನ್ನು ಕದ್ದು ತೋಟದ ಮರದ ಪೊಟೇರಿನಲ್ಲಿ ಇಟ್ಟಿದ್ದನ್ನು ನಾನೇ ನೋಡಿದ್ದೀನಿ. ನಾನು ಏನೋ ಅಂದ್ಕೊಂಡಿದ್ದೆ, ನೀವು ಬಂದರೆ ತೋರಿಸ್ತೇನೆ ಅಂತ ಅಂದ. ಹಾಗೇ ಸಾಹುಕಾರರನ್ನ ಕರ್ಕೊಂಡು ತೋಟದ ಕಾಲುವೆ ಬದಿಯಲ್ಲಿ ಇದ್ದಂಥ ಪೊಟರೆ ಮರದ ಹತ್ತಿರ ಬರ್ತಾನೆ. ಪೊಟರೆನಲ್ಲಿ ಕೈ ಹಾಕಿದರೆ ಅಲ್ಲಿ ಏನೂ ಸಿಗೋದೇ ಇಲ್ಲ. ಬೆಪ್ಪನಂತೆ ಅತ್ತಿತ್ತ ನೋಡ್ತೊಡಗ್ತಾನೆ. ಅಲ್ಲಿಟ್ಟಿದ್ದ ಕಡಗ ಹೇಗೆ ಮಾಯ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಈಗ ಶರಣನಿಗೆ ಕರ್ಣಪ್ಪನ ಉಪಾಯ ಗೊತ್ತಾಯಿತು. ತನ್ನನ್ನು ಕಳ್ಳತನದಲ್ಲಿ ಸಿಗಿಸ್ಬಿಟ್ಟು ಕೆಲಸದಿಂದ ತೆಗೆಸಲಿಕ್ಕೆ ಈ ಮರದ ಪೊಟೇರಿನಲ್ಲಿ ಕಡಗ ಇಟ್ಟಿದ್ದಾನೆ ಅನ್ನೋ ತಿಳ್ಕೊಂಡು ತಡೆಯಲಾರದಂತಹ ಸಿಟ್ಟು ಬರ್ತದೆ ಅವನಿಗೆ. ಆವಾಗ ಶರಣ, ಸಾಹುಕಾರ್ರೆ, ಕಡಗದ ಕಳ್ಳ ಯಾರು ಅಂತ ನನಗೆ ಗೊತ್ತು. ಆದರೆ ಬಹುಶಃ ನೀವು ಉಂಗುರ ಕಳ್ಕೊಂಡಿರೋದು ಗೊತ್ತಿಲ್ಲ ಅಂತ ಕಾಣುತ್ತೆ. ಅದು ಕಳವಾಗಿದೆ. ಅವೆರಡನ್ನೂ ಕದ್ದವನು ಈ ಕರ್ಣಪ್ಪನೇ. ಬನ್ನಿ, ಆತ ತನ್ನ ಪೆಟ್ಟಿಗೆಯಲ್ಲಿ ಉಂಗುರ ಇಟ್ಟಿರೋದನ್ನು ನಾನು ತೋರಿಸಬಲ್ಲೆ. ಈಗ ನನ್ನ ಮೇಲೆ ಅಪವಾದ ಹೊರಿಸ್ತಾ ಇದ್ದಾನೆ ಅಂತ ಸಾಹುಕಾರರನ್ನ ಕರ್ಣಪ್ಪನ ಕೋಣೆ ಕರ್ಕೊಂಡು ಬರ್ತಾನೆ. ಅಲ್ಲಿ ಬಂದು ಪೆಟ್ಟಿಗೆ ತೆಗೆದು ನೋಡಿದ್ರೆ ಅಲ್ಲಿ ಉಂಗುರನೇ ಇಲ್ಲ. ಈಗ ಶರಣ ತಡಬಡಿಸೋಕ್ಕೆ ತೊಡಗ್ತಾನೆ. ಅವರಿಬ್ಬರ ಪರಿಸ್ಥಿತಿನ ನೋಡಿಬಿಟ್ಟು ಸಾಹುಕಾರರು ನಗನಗ್ತಾ ಹೇಳ್ತಾರೆ, ನೋಡಿ, ಉಂಗುರ ಹಾಗೂ ಕಡಗ ಎರಡು ನನ್ನ ಹತ್ತಿರನೇ ಇದೆ. ನಿಮ್ಮನ್ನು ಪರೀಕ್ಷೆ ಮಾಡೋಕ್ಕೇ ನಾನು ಅವುಗಳನ್ನು ಚೆಲ್ಲಿದ್ದೆ. ನೀವಿಬ್ಬರೂ ಅದನ್ನು ಒಬ್ಬರ ಮೇಲೆ ಒಬ್ಬರು ಅಪವಾದ ಹೊರಿಸೋಕ್ಕೆ ಬಳಸ್ಕೊಂಡ್ರಿ. ಕದೀಲಿಲ್ಲ ಅಷ್ಟೇ. ನನ್ನ ಹತ್ತಿರ ಅನೇಕ ಕೆಲಸ ಇರ್ತವೆ. ಆದರೆ ನಿಮ್ಮಲ್ಲಿ ಒಗ್ಗಟ್ಟು ಇಲ್ಲದೇ ಇದ್ದರೆ ನನಗೆ ಮುಂದೆ ಅನೇಕ ಸಮಸ್ಯೆಗಳು ಉಂಟಾಗ್ತವೆ. ಆದ ಕಾರಣ ನೀವು ಬೇರೆ ಕಡೆ ಎಲ್ಲರೂ ಕೆಲಸ ನೋಡಿಕೊಳ್ಳಿ ಅಂತ ಹೇಳ್ತಾರೆ. ಸ್ನೇಹಿತರೆ, ನಾವು ಒಂದು ಕಡೆ ಕೆಲಸ ಮಾಡುವಾಗ ಎಲ್ಲರೊಡನೆ ಹೊಂದಿಕೊಂಡು ಹೋಗಬೇಕು. ನಮ್ಮಲ್ಲಿ ಒಗ್ಗಟ್ಟು, ಹೊಂದಾಣಿಕೆ ಇಲ್ಲದೆ ಹೋದರೆ ಸಂಸ್ಥೆಯ ಕೆಲಸ ಆಗಲಿ ಯಾವುದೇ ಕೆಲಸ ಆದರೂ ಸರಿಯಾಗಿ ಸಾಗೋದೇ ಇಲ್ಲ. ಇದರಿಂದ ಕೆಲಸ ಕೊಟ್ಟವರಿಗೆ ಅನೇಕ ಸಮಸ್ಯೆಗಳು ಉಂಟಾಗ್ತವೆ. ನಿಜ ಅಲ್ವೇ? ನಿಮಗೆ ಈ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೂ ಹೊಸ ಹೊಸ ಕತೆಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.